ಅಹಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಸಿದ್ದರಾಮಯ್ಯ ಸಾಹೇಬ್ರ ಗೌರವ ಉಳಿಬೇಕು. ನನ್ನಂತ 30-40 ಶಾಸ್ತ್ರ ಅಹಿಂದಾದವ್ರು ಇದೀವಿ ಸರ್ಕಾರದಲ್ಲಿ, ನಮ್ಮೆಲ್ಲರ ಗೌರವ ಉಳಿಬೇಕು ಅಂತದೆ. ಎಲ್ಲ ST ಲೀಡರ್ಸ್ ಬಂದು ನಮ್ ಸಮರ್ಥ ಪರ ಕ್ಯಾನ್ವಾಸ್ ಮಾಡ್ತಾರೆ. ಸರ್, ಇನ್ನು 30-40 ವರ್ಷ ದಾವಣಗೆರೆ ಬಗ್ಗೆ ಸಮರ್ಥಗೆ ಅವ್ರದೇ ಆದ ಕನಸಿದೆ. ಬರ್ತಿದೆ ಬಿಜೆಪಿ, ನೋಡ್ಬೇಕು. ಅಹಿಂದಾನ ಕಟ್ರೆ ಬಿಜೆಪಿಗೆ ಆಗಲ್ಲ. ನಾನಿವತ್ತು ಅಹಿಂದ ವರ್ಗದವ್ರು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಮತ ಕೊಡಿ. ನೋಡಿ, ನಮ್ ಸಮರ್ಥಗೆ ಇವತ್ತು ನಮ್ಮ ST ಸಮುದಾಯದ ಸತೀಶ್ ಜಾರಕಿಹೊಳಿ ಸಾಹೇಬರು ಬರ್ತಾರೆ. ನಮ್ಮ ST ವೆಹಿಕಲ್ ನಿಲ್ಸೋದು ಬೇಕು ಅಂತ ಇದು ಮಾಡೋದು, ಬೇಕು ಅಂತ ಗಲಾಟೆ ಮಾಡೋದು. ಯಾಕೆ? ನಿಮ್ ಭಾವನೆಗಳ ಬಗ್ಗೆ ನಿಮ್ಗೆ ಗೌರವ ಇರಲ್ವಾ? ಭಯ್ಯ, ನಿನ್ನ ದೇವರು ನಿನಗೆ ಶ್ರೇಷ್ಠ, ನನ್ನ ದೇವರು ನನಗೆ ಶ್ರೇಷ್ಠ. ಆದ್ರೆ ಇವರು ಬಾಯಿ ಬಂದಿದ್ ಮಾತಾಡ್ತಾರೆ. ಏನ್ ಭಯ್ಯ ಆ ಯತ್ನಾಳ್ ಬಾಯಲ್ಲಿ ಮಾತ ಭಯ್ಯ ಅದು? ಭಯ್ಯ ಆ ಪ್ರತಾಪ್ ಅವ್ರದ್ದು ಮಾತ ಭಯ್ಯ ಅದು ಅಲ್ವಾ? ಅಲ್ಲ ಭಯ್ಯ, ಇದನ್ನ ಭಯ್ಯ ಲಾಸ್ಟ್ 2 ವರ್ಷದಿಂದ ನೋಡಿ, ನಿಮ್ ಮೈನಾರಿಟೀಸ್ ಪರ ನಾನು ಮಾತಾಡಿ ಬಿಜೆಪಿ ಎದುರಾಕೊಂಡಿದ್ದಕ್ಕೆ ನನ್ನ ಮೇಲೆ 8 ಡಿಫಾಮೇಶನ್ ಇದೆ. 800 ಹಾಕೋಗಲೇ ಕೇಸ್ ಹಾಕಿದ್ರೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ಮಧ್ಯಾಹ್ನಕ್ಕೆ ಕರ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಡಿಸೈಡ್ ಅಲ್ಲ. ಹುಡುಗಿ ದಾವಣಗೆರೆ ಇದೆ, ಆ ಕುಟುಂಬದ ಋಣ ನಾವೆಲ್ಲ ತೀರಿಸಬೇಕು. ಸಮರ್ಥ್ಯ ಆ ಕುಟುಂಬದ ಕುಡಿ. ಅದ್ರಾಚೆ ಒಬ್ಬ ಬ್ರಿಲಿಯಂಟ್ ಹುಡುಗ, ಒಬ್ಬ ಸಾಮರ್ಥ್ಯ ಇರೋ ಹುಡುಗ ದಾವಣಗೆರೆನ ಮುಂದೆ ನಡೆಸ್ತಾನೆ. ನನಗೆ ನಂಬಿಕೆ ಇದೆ, ಶಾಮನೂರ್ ಶಿವಶಂಕರಪ್ಪನವ್ರಿಗಿಂತ ಒಳ್ಳೆ ಹೆಸರು ತಗೊಂತಾನೆ ಸಮರ್ಥ. ಆ ಹುಡುಗ ಹಂಬಲ್ ಆಗಿ ಬಡವ್ರ ಹತ್ರ ಹೋಗಿ ನೆಲದಲ್ಲಿ ಕುತ್ಕೊಂಡು ಕಷ್ಟ ಸುಖ ಈಗ್ಲೇ ಕೇಳ್ತಾರೆ. ಎಸ್, ಆ ಹುಡುಗನ ಹಂಬಲ್ನೆಸ್ ಇದೆ. ಆ ಹುಡುಗನ ನೀವೆಲ್ಲರೂ ಆಶೀರ್ವಾದ ಮಾಡಿ. ನಾನ್ ಹೇಳೋದಿಷ್ಟೇ, ಬಿಜೆಪಿ ಸ್ನೇಹಿತರಿಗೆ ಹೇಳೋದಿಷ್ಟೇ, ನೀವು 1000 ಪ್ರೆಸ್ ಮೀಟ್ ಇಟ್ಟು ನನ್ನನ್ನು ಬೈರಪ್ಪ. ಯಾಕೆಂದ್ರೆ ಅಹಿಂದ ಹುಡುಗನ್ನ ಟಾರ್ಗೆಟ್ ಮಾಡೋದೇ ನಿಮಗ್ ಗೊತ್ತಿರೋದು. ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ತೊಡೆ ಏನಾದ್ರೂ ತಟ್ಟಿದ್ರೆ ಇವತ್ತಿದ್ದಂಗಿರುತ್ತೆ. ನೀವು ನನ್ನನ್ನು ಏನ್ ಬೇಕಾದ್ರೂ ಅಲ್ಲಿ ತಟ್ಕೊಳ್ಳೋ ದಮ್ಮಿರೋದಿಕ್ಕೆ. ನಾನು ನೆಕ್ಸ್ಟ್ ಎಲೆಕ್ಷನ್ ಗೆ ಬಂದಿರೋ ಪೊಲಿಟಿಷಿಯನ್ ಅಲ್ಲ, ನೆಕ್ಸ್ಟ್ ಜನರೇಷನ್ ಗೋಸ್ಕರ ಬಂದಿರೋ ಪೊಲಿಟಿಷಿಯನ್ ನಾನು. ನನ್ನ ಸಮರ್ಥ, ನನ್ನ ತಮ್ಮ, ನೀವೆಲ್ಲ ಗೆಲ್ಲಿಸ್ಬೇಕು. ಸಮರ್ಥ ವೋಟ್ ಹಾಕ್ತೀರಾ? ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಶಾಮನೂರ್ ಶಿವಶಂಕರಪ್ಪ ಸಾಹೇಬ್ರಿಗೆ, ಶಾಮನೂರ್ ಶಿವಶಂಕರಪ್ಪ ಸಾಹೇಬ್ರಿಗೆ, ಶಾಮನೂರ್ ಶಿವಶಂಕರಪ್ಪ ಸಾಹೇಬ್ರಿಗೆ. ಸಮರ್ಥಗೆ ದಯವಿಟ್ಟು ನೀವೆಲ್ಲರೂ ನಿಮ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಇದ್ ಮಾಡಿ, ದಯವಿಟ್ಟು ಇದು ಕಾಪಾಡಿ. ನಾನು ದಾವಣಗೆರೆ ಅಲ್ಪಸಂಖ್ಯಾತರು, ಹಿಂದುಳಿದು ದಲಿತರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಅಹಿಂದಾದವರು ನಮ್ ಸಮರ್ಥ ಜೊತೆ ನಿಲ್ಲಬೇಕು. ಆ ಹುಡುಗ ನಿಮ್ಮ ಹಿತಾಸಕ್ತಿ ಕಾಪಾಡ್ತಾನೆ. ಒಂದು ಹೊಸ ಜನರೇಷನ್ ಹುಡುಗನಿಗೆ ನೀವು ಅವಕಾಶ ಕೊಡ್ಬೇಕು ಅಂತ ಎಲ್ಲಾ ಜನಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ನನ್ ಮೈನಾರಿಟೀಸ್ ಬ್ರದರ್ ಒಂದೇ ಹೇಳ್ತೀನಿ, ಅಲ್ಲವಯ್ಯ ಆಚಾನ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ. 5 ಗಂಟೆಗೆ ನೀವು ಮೈಕ್ ಸೆಟ್ ಹಾಕಿದ್ರೆ ಪ್ರಶ್ನೆ ಮಾಡ್ತಾರೆ. ಯಾರು ಪ್ರಶ್ನೆ ಮಾಡಿದ್ದು? ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು. ಹಿಜಾಬ್ ಬಗ್ಗೆ ಮಾತಾಡುದು, ನಿಮ್ ಮನೆ ಹೆಣ್ಣು ಮಕ್ಕಳು ಸಂತಾನದ ಬಗ್ಗೆ ಮಾತಾಡುದು. ಇವತ್ತು ನಮ್ಮ ಮೇಲೆ ಬೇಜಾರಿದೆ, ಆಯ್ತು, ನಮ್ಮನ್ನು ಪ್ರಶ್ನೆ ಮಾಡಿ. ಯಾವ್ದೋ ಪಕ್ಕದಲ್ಲಿರೋ ದೇಶ, ನಿಮಗೂ ನನಗೆ ಇಬ್ರು ಶತ್ರು ದೇಶನೇ ಅದು. ಅದ್ಯಾವ್ದೋ ಆ ಹೆಸರು ಕೂಡ ನಾನು ಹೇಳಲ್ಲ, ಅಂತ ದೇಶಕ್ಕೆ ಹೋಗುವಂತ ಇವರೆಲ್ಲ ಮಾತಾಡ್ತಾರೆ. ಇವತ್ತು ನಮ್ ಜಮೀರ್ ಸಾಹೇಬ್ ಸ್ಟೇಟ್ಮೆಂಟ್ ನೀವು ನೋಡಿರ್ಬೇಕು. ಇಂಡೋ ಪಾಕಿಸ್ತಾನ್ ವಾರ್ ಆದ್ರೆ ನಾನ್ ಮುಂದೆ ಹೋಗಿ ನಿಂತ್ಕೊಂತೀನಿ ಅಂತ ಹೇಳ್ತಾರೆ. ಇದು ದೇಶಭಕ್ತರು ನಾವೆಲ್ಲರೂ. ಇವರೆಲ್ಲ ಎಲೆಕ್ಷನ್ ಗಿಮಿಕ್ ಭಯ್ಯ ಬಿಜೆಪಿ ಅವ್ರದ್ದು. ಮೈನಾರಿಟೀಸ್ ಮೇಲೆ ಪ್ರೀತಿ ಇದೆಯಾ? ನಿನ್ನೆ ಕೇಂದ್ರದ ಮಾಜಿ ಸಚಿವರು ಬಿಜೆಪಿ ಅವರು ಕೋಲಾರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ, ನೀವು ಓಟೇ ಬೇಡ ಅಂದ್ರು, ಬೇಡ ಅಂದ್ರು. ನಾನ್ ನಿಮಗೆ ರಿಕ್ವೆಸ್ಟ್ ಮಾಡೋದು, ಭಯ್ಯ ಪ್ಲೀಸ್ ನೀವೆಲ್ಲ ಮೈನಾರಿಟೀಸ್ ಒಂದಾಗಿ. ಇವತ್ತೆಲ್ಲ ನಮ್ಮ ಮೈನಾರಿಟೀಸ್ ಲೀಡರ್ಸ್ ಬಂದಿದ್ದಾರೆ. ಪೈಲ್ವಾನ್ ಸಾಹೇಬ್ರು ನಾಮಿನೇಷನ್ ವಾಪಸ್ ತಗೊಂಡು ಸಮರ್ಥ ಜೊತೆ ನಿಲ್ತಾ ಇದ್ದಾರೆ. ಒಂದ್ ವೋಟ್ ಕೂಡ ಮೈನಾರಿಟೀಸ್ ವೇಸ್ಟ್ ಮಾಡಬೇಡಿ ಭಯ್ಯ. ಅಲ್ಲ ಭಯ್ಯ, ಮೈನಾರಿಟೀಸ್ ಒಂದ್ ಸೈಡ್ ಆಗ್ತೀರಾ? ಒಂದ್ ಸೈಡ್ ಆಗ್ತೀರಾ? ಒಂದ್ ಸೈಡ್ ಆಗ್ತೀರಾ? ಅಲ್ಲ ಭಯ್ಯ, ಒಂದೇ ಒಂದು ನನ್ ಕಾಮನ್ ಸೆನ್ಸ್ ಒಂದು ಕ್ವಶನ್ ಕೇಳುತ್ತೆ. ಹಿಂದೂ ಧರ್ಮದ ಒಂದು ರಥ ಆಗುತ್ತೆ, ನಾನು ಹಿಂದೂ